ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಶ್ರೀಮದ್ದೇವಿ ಭಾಗವತ ಮಹಾಪುರಾಣದ 7ನೇ ಅಧ್ಯಾಯವನ್ನು ನೋಡೋಣ. ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸೂತ ಮುನಿಗಳು ಹೇಳುತ್ತಾರೆ, ಬಲಶಾಲಿಗಳಾದ ಮಧುಕೈಟಭರನ್ನು ನೋಡಿ ಎಲ್ಲ ನೀತಿಶಾಸ್ತ್ರಗಳ ಸಿದ್ಧಾಂತಗಳನ್ನು ತಿಳಿದವನಾದಂತಹ ಬ್ರಹ್ಮನು ಆಗ ಸಾಮ, ದಾನ, ಭೇದ, ದಂಡವೆಂಬ 4 ಉಪಾಯಗಳನ್ನು ಅವರ ಸಂಹಾರಕ್ಕಾಗಿ ಯೋಚಿಸಿದನು. ನಾನು ನಿಶ್ಚಯವಾಗಿಯೂ ಇವರುಗಳಿಗಿರುವಂತಹ ಸಾಮರ್ಥ್ಯವನ್ನು ಸರಿಯಾಗಿ ತಿಳಿದಿಲ್ಲವು. ಅವರ ಸಾಮರ್ಥ್ಯವನ್ನು ತಿಳಿಯದೆಯೇ ಅವರೊಡನೆ ಯುದ್ಧ ಮಾಡುವುದು ಸರಿಯಾದುದಲ್ಲವು. ಈಗ ನಾನು ಇವರನ್ನು ಹೊಗಳಿದ್ದೇ ಆದರೆ ಮದದಿಂದ ಕೊಬ್ಬಿರುವ ದುಷ್ಟರಾದ ಇವರು ನಾನು ಬಲವಿಲ್ಲದವನೆಂದು ತಿಳಿಯುವರಲ್ಲದೆ ಆ ವಿಷಯವನ್ನು ನಾನಾಗಿಯೇ ಪ್ರಕಟ ಮಾಡಿದ ಹಾಗಾಗುವುದರಲ್ಲಿ ಸಂದೇಹವಿಲ್ಲವು. ನಾನು ಹಾಗೆ ಬಲವಿಲ್ಲದವನೆಂದು ಪ್ರಕಟ ಮಾಡಿದರೆ ಇವರಲ್ಲಿ ಒಬ್ಬನೇ ನನ್ನನ್ನು ಕೊಂದು ಬಿಡುತ್ತಾನೆ. ಆದುದರಿಂದ ಯುದ್ಧ ಮಾಡುವುದು ಯುಕ್ತವಲ್ಲವು. ಭೇದೋಪಾಯವನ್ನು ಮಾಡೋಣವೆಂದರೆ ನಾನು ಅದನ್ನು ಹೇಗೆ ಮಾಡಲಿ ಎಂದರೆ ಅದು ಸಾಧ್ಯವಿಲ್ಲ. ಈ ಸಮಯದಲ್ಲಿ ದಾನೋಪಾಯವು ಮಾಡಲು ಅರ್ಹವಾದುದಲ್ಲ. ದುಷ್ಟರಾದುದರಿಂದ ಸಾಮವಂತೂ ಪ್ರಯೋಜನವಿಲ್ಲವೆಂದು ಅರ್ಥಾತ್ ಸಿದ್ಧವು. ದುಷ್ಟೇ ದುಷ್ಟಂ ಸಮಾಚರೇತ್ ಎಂದು ನೀತಿಶಾಸ್ತ್ರವು ಬೋಧಿಸುತ್ತಿದೆ. ಆದುದರಿಂದ 4 ತೋಳುಗಳುಳ್ಳವನಾಗಿಯೂ ಬಹಳ ಪರಾಕ್ರಮಶಾಲಿಯಾಗಿಯೂ ಆದಿಶೇಷನ ಮೇಲೆ ಮಲಗಿದವನಾಗಿಯೂ ಇರುವಂತಹ ವಿಷ್ಣುವನ್ನು ಈ ಸಮಯದಲ್ಲಿ ಎಚ್ಚರಗೊಳಿಸುತ್ತೇನೆ. ಅವನು ನನ್ನ ದುಃಖವನ್ನು ಪರಿಹಾರ ಮಾಡುವನು. ಈ ರೀತಿಯಾಗಿ ಮನಸ್ಸಿನಲ್ಲಿ ಯೋಚಿಸಿ ವಿಷ್ಣುವಿನ ನಾಭಿಕಮಲದಲ್ಲಿದ್ದಂತಹ ಬ್ರಹ್ಮನು ಎಲ್ಲ ದುಃಖಗಳನ್ನು ಪರಿಹಾರ ಮಾಡುವ ವಿಷ್ಣುವನ್ನು ಮಾತಿನಿಂದಲೇ ಶರಣು ಹೊಂದಿದನು, ಅಂದರೆ ಧ್ಯಾನ ಮಾಡಿದನು. ಯೋಗ ನಿದ್ರೆಯಲ್ಲಿ ಅಲುಗಾಡದೆ ಮಲಗಿರುವಂತಹ ಜಗತ್ತಿಗೆಲ್ಲ ಒಡೆಯನಾದ ನಾರಾಯಣನನ್ನು ಎಚ್ಚರಗೊಳಿಸುವುದಕ್ಕಾಗಿ ಅನೇಕ ವಿಧವಾದ ಸಂಬೋಧನೆಯಿಂದ ಸ್ತೋತ್ರವನ್ನು ಮಾಡಿದನು. ದುಃಖಿತರನ್ನು ಕಾಪಾಡುವ, ಪಾಪವನ್ನು ನಾಶಗೊಳಿಸುವ, ವ್ಯಾಪಕನಾದ ವಾಮನಾವತಾರವನ್ನು ಮಾಡಿದಂತಹ ಲಕ್ಷ್ಮೀಪತಿಯಾದ ಭಕ್ತರ ಸಂಕಟಗಳನ್ನು ಪರಿಹರಿಸುವ, ಎಲ್ಲ ಇಂದ್ರಿಯಗಳಿಗೂ ಒಡೆಯನಾದ, ಎಲ್ಲ ವಸ್ತುಗಳಿಗೆ ಆಶ್ರಯನಾದ, ಜಗತ್ತನ್ನೇ ರಕ್ಷಿಸುವ ಓ ವಿಷ್ಣುವೇ ಏಳು. ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಾಸ ಮಾಡುತ್ತಾ ಕೆಟ್ಟ ಕೆಲಸಗಳನ್ನು ಮಾಡದಂತೆಯೂ ಒಳ್ಳೆಯ ಕೆಲಸವನ್ನು ಮಾಡುವಂತೆಯೂ ಪ್ರೇರೇಪಿಸುತ್ತಿರುವವನೇ, ಅಳತೆಗೆ ನಿಲುಕದ ಶರೀರ ಉಳ್ಳವನೇ, ಎಲ್ಲ ಭೂತಗಳಿಗೂ ಆಶ್ರಯನು, ಎಲ್ಲ ಪ್ರಾಣಿಗಳಲ್ಲಿ ವಾಸ ಮಾಡುವವನೂ ಆದವನೇ, ದುಷ್ಟರಾದ ಶತ್ರುಗಳನ್ನು ನಾಶ ಮಾಡುವುದರಲ್ಲಿ ಆಸಕ್ತವಾದ ಮನಸ್ಸು ಉಳ್ಳವನೇ, ಚಕ್ರ, ಗದೆ ಎಂಬ ಆಯುಧಗಳನ್ನು ಧರಿಸಿರುವವನೇ, ಎಲ್ಲವನ್ನೂ ತಿಳಿದಿರುವವನೇ, ಎಲ್ಲ ಲೋಕಗಳಿಗೂ ಒಡೆಯನೇ, ಎಲ್ಲ ಶಕ್ತಿಗಳಿಂದಲೂ ಕೂಡಿರುವವನೇ, ದೇವತೆಗಳ ರಕ್ಷಕನೇ, 7 ಭಕ್ತರ ದುಃಖಗಳನ್ನು ನಿವಾರಿಸುವ ವಿಷ್ಣುವೇ ಎದ್ದು ನನ್ನನ್ನು ಕಾಪಾಡು. ಜಗತ್ತನ್ನು ಕಾಪಾಡುವವನೇ, ವಿಸ್ತಾರವಾದ ಕಣ್ಣು ಉಳ್ಳವನೇ, ನಿನ್ನ ನಾಮಗಳನ್ನು ಕೇಳುವುದರಿಂದಲೂ ನಿನ್ನ ಕಥೆಯನ್ನು ಓದುವುದರಿಂದಲೂ ಕೇಳುವುದರಿಂದಲೂ ಪುಣ್ಯವನ್ನು ಉಂಟು ಮಾಡುವವನೇ, ಆಕಾರವಿಲ್ಲದವನೇ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವವನೇ, ಓ ಮಹಾರಾಜನೇ, ಮದದಿಂದ ಕೊಬ್ಬಿರುವ ಈ ರಾಕ್ಷಸರು ನನ್ನನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತಿದ್ದಾರೆ. ನೀನು ಎಲ್ಲ ವಸ್ತುಗಳಿಗೂ ಆಧಾರವಾದವನು. ಆದರೂ ಈ ರೀತಿಯಾದ ಸಂಕಟಕ್ಕೆ ಒಳಗಾದ ನನ್ನನ್ನು ನೀನು ಹೇಗೆ ತಿಳಿಯದೇ ಇರುವೆ? ಬಹಳ ದುಃಖ ಪೀಡಿತನು, ಶರಣಾಗತನೂ ಆದ ನನ್ನನ್ನು ನೀನು ರಕ್ಷಿಸದೆ ಉಪೇಕ್ಷೆ ಮಾಡಿದರೆ ನೀನು ಎಲ್ಲವನ್ನೂ ಕಾಪಾಡುವವನು ಎಂದು ಹೇಳುವ ಮಾತು ನಿರಾಧಾರವಾದುದಾಗುವುದು. ಈ ರೀತಿಯಾಗಿ ಸ್ತೋತ್ರ ಮಾಡಿದಾಗ್ಯೂ ಯೋಗನಿದ್ರೆಯಿಂದ ಆಕ್ರಮಿಸಲ್ಪಟ್ಟಿದ್ದಂತಹ ವಿಷ್ಣುವು ಎಚ್ಚರಗೊಳ್ಳದಿರಲು ಬ್ರಹ್ಮನು ಈ ರೀತಿಯಾಗಿ ಯೋಚಿಸಿದನು. ಈ ವಿಷ್ಣುವು ನಿಶ್ಚಯವಾಗಿಯೂ ಶಕ್ತಿಗೆ ಅಧೀನನಾಗಿ ನಿದ್ರೆ ಮಾಡುತ್ತಲಿದ್ದಾನೆ. ಆದುದರಿಂದಲೇ ಧರ್ಮಿಷ್ಠನಾದ ವಿಷ್ಣುವು ನಾನು ಸ್ತೋತ್ರ ಮಾಡಿದರೂ ಕೂಡ ಎಚ್ಚರಗೊಳ್ಳುವುದಿಲ್ಲ. ದುಃಖಿತನಾದ ನಾನು ಈಗ ಏನು ಮಾಡಲಿ? ಮದದಿಂದ ದುರಹಂಕಾರ ಉಳ್ಳವರಾದಂತಹ ಈ ರಾಕ್ಷಸರು ನನ್ನನ್ನು ಕೊಲ್ಲಲಪೇಕ್ಷಿಸಿ ಬರುತ್ತಿದ್ದಾರೆ. ನನಗೆ ಯಾರೂ ರಕ್ಷಕರಿಲ್ಲವಲ್ಲ. ಈಗ ನಾನು ಏನನ್ನ ಮಾಡಲಿ, ಎಲ್ಲಿಗೆ ಹೋಗಲಿ ಎಂಬುದಾಗಿ ಯೋಚಿಸಿ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಯೋಗನಿದ್ರಾ ಸ್ವರೂಪಳಾದ ಆ ಶಕ್ತಿಯನ್ನು ನಿಶ್ಚಲವಾದ ಮನಸ್ಸಿನಿಂದ ಸ್ತೋತ್ರ ಮಾಡಿದನು. ಯಾವ ಯೋಗನಿದ್ರೆಯ ಶಕ್ತಿಯಿಂದ ವಿಷ್ಣುವು ಚಲನಾದಿಗಳಿಲ್ಲದೆ ಅಚೇತನ ವಸ್ತುವಿನ ಹಾಗೆ ಮಾಡಲ್ಪಟ್ಟಿದ್ದಾನೆಯೋ ಆ ನಿದ್ರಾರೂಪವಾದ ಶಕ್ತಿಯೇ ನನ್ನನ್ನು ಕಾಪಾಡಲು ಸಮರ್ಥಳು ಎಂದು ಮನಸ್ಸಿನಲ್ಲಿ ಆಲೋಚಿಸಿದನು. ಪ್ರಾಣವಿಲ್ಲದವನು ಹೇಗೆ ಶಬ್ದ, ಸ್ಪರ್ಶ ಮೊದಲಾದ ಗುಣಗಳನ್ನು ತಿಳಿಯಲಾರನೋ ಹಾಗೆ ನಿದ್ರೆಯಿಂದ ಕವಿಯಲ್ಪಟ್ಟ ಕಣ್ಣುಳ್ಳ ವಿಷ್ಣುವು ಕೂಡ ಶಬ್ದಾದಿಗಳನ್ನು
ತಿಳಿಯಲಾರದವನಾಗಿರುತ್ತಾನೆ. ಎಷ್ಟು ವಿಧವಾಗಿ ಸ್ತೋತ್ರ ಮಾಡಿದರೂ ಈ ವಿಷ್ಣುವು ನಿದ್ರೆಯನ್ನು ಬಿಡದೇ ಇದ್ದಾನೆ. ಆದುದರಿಂದ ನಿದ್ರೆಯು ಇವನ ಅಧೀನವಾಗಿಲ್ಲ, ಇವನೇ ನಿದ್ರೆಯ ವಶನಾಗಿರುತ್ತಾನೆಂದು ನಾನು ಊಹಿಸುತ್ತೇನೆ. ಯಾರು ಯಾರ ಅಧೀನನಾಗಿರುತ್ತಾರೋ ಅವರು ಅವರ ಸೇವಕರಾಗಿರುತ್ತಾರಷ್ಟೇ. ಆದುದರಿಂದ ಯೋಗ ನಿದ್ರೆಗೆ ಅಧೀನನಾಗಿರುವುದರಿಂದ ಲಕ್ಷ್ಮೀಪತಿಯಾದ ಈ ವಿಷ್ಣುವಿಗೆ ಯೋಗ ನಿದ್ರೆಯು ಒಡೆಯಲಾಗಿರುತ್ತಾಳೆ. ಈ ವಿಷ್ಣುವು ಸಮುದ್ರರಾಜನ ಮಗಳಾದ ಲಕ್ಷ್ಮಿಗೆ ಅಧೀನನಾಗಿರುವುದರಿಂದ ನಿದ್ರಾರೂಪಿಣಿಯಾದ ಶಕ್ತಿಗೆ ಅಧೀನನಾಗಿದ್ದಾನೆಯೇ ಎಂಬುದೇನಾಶ್ಚರ್ಯವು? ವಿಷ್ಣುವಿರಲಿ ಈ ಜಗತ್ತೆಲ್ಲವೂ ಪೂಜ್ಯಳಾದ ಆ ಶಕ್ತಿಯಿಂದ ವಶ ಮಾಡಿಕೊಳ್ಳಲ್ಪಟ್ಟಿದೆ. ನಾನು, ವಿಷ್ಣುವು, ಶಂಭುವು, ಸಾವಿತ್ರಿ, ಲಕ್ಷ್ಮೀ, ಪಾರ್ವತಿ ಇವರೇ ಮೊದಲಾದ ನಾವೆಲ್ಲರೂ ಈ ಶಕ್ತಿಗೆ ಅಧೀನರಾಗಿದ್ದೇವೆ. ಈ ವಿಚಾರದಲ್ಲಿ ಸಂದೇಹವೇ ಇಲ್ಲವು, ವಿಚಾರವನ್ನೂ ಮಾಡಬೇಕಾಗಿಲ್ಲವು. ವಿಷ್ಣುವು ಕೂಡ ಸಾಮಾನ್ಯ ಜನಗಳಂತೆ ಆ ಶಕ್ತಿಗೆ ಅಧೀನನಾಗಿ ಮಲಗಿಕೊಂಡಿರುತ್ತಾನೆ. ಹೀಗಿರುವಲ್ಲಿ ಇತರರು ಅವಳಿಗೆ ಅಧೀನರಾಗಿರುತ್ತಾರೆ ಎಂಬುದೇನಾಶ್ಚರ್ಯವು? ಈಗ ನಾನು ಆ ಯೋಗ ನಿದ್ರೆಯನ್ನು ಸ್ತೋತ್ರ ಮಾಡುತ್ತೇನೆ. ಹೀಗೆ ಸ್ತೋತ್ರ ಮಾಡಿದರೆ ನಿದ್ರೆಯು ಅವನನ್ನು ಬಿಡುತ್ತಾಳೆ. ಅನಂತರದಲ್ಲಿ ಅನಾದಿಯಾದ ಜಗದ್ರಕ್ಷಕನಾದ ವಿಷ್ಣುವು ಈ ರಾಕ್ಷಸರನ್ನು ಸಂಹರಿಸುವ ಯುದ್ಧದಲ್ಲಿ ತೊಡಗುತ್ತಾನೆ. ವಿಷ್ಣುವಿನ ನಾಭಿಕಮಲದಲ್ಲಿರುವ ಬ್ರಹ್ಮನು ಈ ರೀತಿಯಾಗಿ ಯೋಚಿಸಿ ವಿಷ್ಣುವಿನ ಶರೀರದಲ್ಲಿ ವ್ಯಾಪಿಸಿರುವ ಆ ಯೋಗ ನಿದ್ರೆಯನ್ನು ಸ್ತೋತ್ರ ಮಾಡಿದನು. ಬ್ರಹ್ಮನು ಹೇಳುತ್ತಾನೆ, ಓ ಕಾಂತಿಯುಕ್ತಳಾದ ತಾಯಿಯೇ, ನೀನೇ ಎಲ್ಲ ಜಗತ್ತಿಗೂ ಕಾರಣಳು ಎಂಬುದನ್ನು ನಾನು ಎಲ್ಲ ವೇದವಾಕ್ಯಗಳಿಂದಲೂ ತಿಳಿದೆನು. ಅಲ್ಲದೆ ಎಲ್ಲ ಲೋಕಗಳನ್ನು ವಿವೇಕದಿಂದ ರಕ್ಷಿಸುವ ಪುರುಷರಲ್ಲಿ ಉತ್ತಮನಾದ ವಿಷ್ಣುವು ಕೂಡ ನಿನ್ನ ಮಹಿಮೆಯಿಂದ ನಿದ್ರೆಗೆ ಈಗ ಅಧೀನನಾಗಿರುತ್ತಾನೆ. ಅದರಿಂದಲೂ ಕೂಡ ಸರ್ವವೂ ನಿನ್ನ ಅಧೀನವೆಂಬುದನ್ನು ನಾನು ತಿಳಿದಿರುತ್ತೇನೆ. ಎಲ್ಲ ಪ್ರಾಣಿಗಳ ಮನಸ್ಸುಗಳಲ್ಲಿ ಅಂತರ್ಯಾಮಿಯಾಗಿ ನಿಯಮಿಸುತ್ತಾ ನೆಲೆಸಿರುವಂತಹ ಓ ತಾಯಿಯೇ, ನಿನ್ನ ಸ್ವರೂಪವನ್ನು ತಿಳಿಯದಿರುವಿಕೆ ಎಂಬ ನಮ್ಮ ಅಜ್ಞಾನದ ಮಹಿಮೆಯಿಂದ ತೋರುತ್ತಿರುವ ಈ ನಿನ್ನ ಆಟಗಳನ್ನು ಯಾರು ತಾನೇ ವಿವೇಚಿಸಿ ತಿಳಿಯಬಲ್ಲರು? ನಾನು ಅದನ್ನು ಮಂಕು ಕವಿದವನಾಗಿ ತಿಳಿಯಲು ಸಮರ್ಥನಾಗಿಲ್ಲವು. ಈ ವಿಷ್ಣುವಾದರೂ ನಿದ್ರೆಗೆ ಪರಾಧೀನನಾಗಿ ಮಲಗಿರುತ್ತಾನೆ. ವಾಸ್ತವವಾಗಿ ನೀನು ಗುಣಶೂನ್ಯಳಾದರೂ ನಿನ್ನ ಈ ಜಗದ್ವ್ಯವಹಾರದ ಲೀಲೆಗಳಲ್ಲಿ ಇದು ಹೀಗೆಯೇ ಸರಿ ಎಂದು ಈ ಅನೇಕ ಕೋಟಿ ದೇವತೆಗಳಲ್ಲಿ ತಿಳುವಳಿಕೆಯುಳ್ಳವರಲ್ಲಿ ಶ್ರೇಷ್ಠರಾದರೂ ಯಾರು ತಾನೇ ಚೆನ್ನಾಗಿ ವಿವೇಚಿಸಿ ತಿಳಿದಿರುತ್ತಾರೆ? ಸಾಂಖ್ಯ ಮತದಲ್ಲಿ ಪುರುಷನು ತಾವರೆ ಎಲೆಯಂತೆ ನಿರ್ಲೇಪನು, ಜಡವಾದ ಪ್ರಕೃತಿಯೇ ಜಗತ್ತಿನ ಸೃಷ್ಟಿಯಾದಿ ಕಾರ್ಯಗಳನ್ನೆಲ್ಲ ಮಾಡುವುದು ಎಂದು ಸಿದ್ಧಾಂತವು. ಓ ತಾಯಿಯೇ, ಸಾಂಖ್ಯರು ನಿನ್ನನ್ನು ಚೈತನ್ಯವಿಲ್ಲದವಳನ್ನಾಗಿಯೂ ಜಗತ್ತಿನ ಸೃಷ್ಟಿ ಸ್ಥಿತಿಗಳನ್ನು ನೆರವೇರಿಸುವವಳನ್ನಾಗಿಯೂ ಹೇಳುತ್ತಾರೆ. ಆದರೆ ನೀನು ಮಾತ್ರ ಚೈತನ್ಯರಹಿತಳಲ್ಲ. ನೀನು ಜಡಳಾಗಿದ್ದ ಪಕ್ಷದಲ್ಲಿ ಈ ವಿಷ್ಣುವನ್ನು ಚೈತನ್ಯರಹಿತನನ್ನಾಗಿ ಮಾಡುವುದಕ್ಕೆ ಆಗುತ್ತಿರಲಿಲ್ಲ. ಈಗಲಾದರೂ ನೀನು ವಿಷ್ಣುವನ್ನು ಎಚ್ಚರವಿಲ್ಲದವನನ್ನಾಗಿ ಮಾಡಿರುತ್ತೀಯೇ. ಆದುದರಿಂದ ನೀನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಉಂಟು ಮಾಡಿ ನಿಯಮಿಸುವಂಥ ಮಾಯಾವಿಶಿಷ್ಟವೂ ಸ್ವತಂತ್ರವೂ ಆದ ಚೈತನ್ಯ ಸ್ವರೂಪಳೇ ಆಗಿರುತ್ತೀಯೇ. ಓ ಭವನ ಪತ್ನಿಯಾದ ಭವಾನಿ ದೇವಿಯೇ, ಮುನಿಗಳ ಸಮೂಹವು ನಿನ್ನನ್ನು ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲಗಳೆಂಬ 3 ಸಂಧ್ಯಾಕಾಲಗಳಲ್ಲಿ ಉಪಾಸನೆಯಲ್ಲಿ ಸೌಕರ್ಯಕ್ಕಾಗಿ ತಮ್ಮ ತಮ್ಮ ಯೋಗ್ಯತೆ ಅಭಿರುಚಿಗಳಿಗೆ ತಕ್ಕಂತೆ ನಿನ್ನಲ್ಲಿ ಸಂಧ್ಯೆ ಎಂಬ ಹೆಸರನ್ನು ಗುಣಗಳನ್ನು ಕಲ್ಪನೆ ಮಾಡಿ ನಿನ್ನನ್ನು ಧ್ಯಾನ ಮಾಡುತ್ತಾರೆ. ಆದರೂ ನಿನ್ನ ಪಾರಮಾರ್ಥಿಕ ಸ್ವರೂಪದಲ್ಲಿ ಸತ್ವಾದಿ ಗುಣಗಳಿಲ್ಲದವಳಾಗಿರುವೆ. ಹೀಗಿದ್ದರೂ ನೀನು ಈ ಜಗದ್ವ್ಯವಹಾರ ದಶೆಯಲ್ಲಿ ಈ ಪ್ರಪಂಚದ ಸೃಷ್ಟಿಯಾದಿಗಳನ್ನು ಮಾಡುತ್ತಾ ಸಗುಣಳಂತೆಯೇ ತೋರುತ್ತಿರುವೆ. ಆದುದರಿಂದ ನಿನ್ನ ಪಾರಮಾರ್ಥಿಕವಾದ ನಿಜ ಸ್ವರೂಪವನ್ನು ಯಾರೂ ತಿಳಿದಿಲ್ಲವು. ನೀನಾದರೂ ಜಡಳಾದ ಗೋಮಯಾದಿಗಳಿಂದ ಸಚೇತನಗಳಾದ ಚೇಳು ಮೊದಲಾದವುಗಳನ್ನು, ಚೇತನರಾದ ಪುರುಷಾದಿಗಳಿಂದ ಜಡಗಳಾದ ಕೇಶ ನಖಾದಿಗಳನ್ನೂ ಸೃಷ್ಟಿ ಮಾಡುತ್ತೀಯೇ. ಹೀಗೆ ನೀನು ವಿಚಿತ್ರವಾದ ಶಕ್ತಿ ಮತ್ತು ಸ್ವಭಾವಗಳಿಂದ ಕೂಡಿದವಳಾಗಿ ಸೃಷ್ಟಿ ಮಾಡುತ್ತಾ ಸತ್ವಾದಿ ಗುಣಗಳ ಉಪಾಧಿಯಿಂದ ನಾನಾ ವಿಧವಾಗಿ ನರ್ತನ ಮಾಡುತ್ತಿದ್ದೀಯೇ. ಹೀಗಿರುವ ನಿನ್ನ ಸ್ವರೂಪವನ್ನು ಇದು ಹೀಗೇ ಸರಿ ಎಂದು ನಿಷ್ಕರ್ಷೆಯಿಂದ ಯಾವನೂ ತಿಳಿಯಲಾರನು. ಹೀಗಿರುವುದರಿಂದ ಸಾಂಖ್ಯರು ಕೂಡ ನಿನ್ನನ್ನು ಜಡಳೆಂದೂ ಪರಾಧೀನಳೆಂದೂ ಹೇಳುತ್ತಾರೆ. ನಿಜ ಸ್ವರೂಪವನ್ನು, ಕಾರ್ಯನಿರ್ವಾಹದ ಪ್ರಕಾರವನ್ನೂ ತಿಳಿಯದೆ ಹೇಳುವ ಅವರ ಮಾತು ಸುಳ್ಳಲ್ಲವು. ಓ ತಾಯಿಯೇ, ನೀನು ಯಾವಾಗಲೂ ಜಗತ್ತಿನಲ್ಲಿರುವಂತಹ ಪ್ರಾಣಿಗಳಿಗೆಲ್ಲ ತಿಳುವಳಿಕೆಗೆ ಸಾಧನವಾಗಿರುವಂತಹ ಬುದ್ಧಿ ಸ್ವರೂಪಳಾಗಿದ್ದೀಯೆ. ದೇವತೆಗಳಿಗೂ ಯಾವಾಗಲೂ ಸುಖವನ್ನುಂಟು ಮಾಡುವ ಲಕ್ಷ್ಮಿಯು ಯಶಸ್ಸಿನ ಸ್ವರೂಪಳು, ಮತಿ ಎಂದರೆ ಮನನ ಶಕ್ತಿ ಎಂಬ ಬುದ್ಧಿಯ ಕಾರ್ಯಭೇದ ಸ್ವರೂಪಳು, ಧೈರ್ಯ ಸ್ವರೂಪಳು, ಕಾಂತಿ ಎಂದರೆ ಪ್ರತಿಭಾ ಸ್ವರೂಪಳು, ದೊಡ್ಡವರಲ್ಲಿ ಪ್ರೀತಿ ಎಂಬ ಭಕ್ತಿ ಸ್ವರೂಪಳು ಆಗಿ ಆಯಾಯ ಪ್ರಾಣಿಗಳಲ್ಲಿ ಆಯಾಯ ರೂಪದಿಂದ ತೋರುವವಳು ನೀನೇ ಆಗಿರುತ್ತೀಯೆ. ಸಾಂಖ್ಯ ಮುಂತಾದ ಸಿದ್ಧಾಂತಗಳಂತೆ ಇದು ಏಕೆ ಅಪ್ರಮಾಣವಲ್ಲವು ಎಂದರೆ
ಈ ರೀತಿಯಾದ ಅನುಭವದ ಪ್ರಮಾಣ ಎಂದರೆ ರುಜುವಾತಿಗಿಂತಲೂ ಮಿಗಿಲಾದುದನ್ನು ನಾನಾ ಬಗೆಯ ಊಹೆಗಳಿಂದ ಅನುಮಾನ ಪ್ರಮಾಣದಿಂದ ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ದುಃಖವನ್ನು ಹೊಂದಿರುವ ನಾನೇ ಪ್ರತ್ಯಕ್ಷವಾಗಿ ನೋಡಿ ತಿಳಿದಿರುತ್ತೇನೆ. ನೀನು ಜಗತ್ತಿಗೆಲ್ಲ ತಾಯಿಯಂತೆ ಕಾರಣಳೆಂಬುದು ಸತ್ಯವು. ಏಕೆಂದರೆ ಇದೆಲ್ಲಕ್ಕೂ ಕಾರಣನೆಂದು ನಾನು ತಿಳಿದಿದ್ದ ಮಹಾವಿಷ್ಣುವಿಗೆ ನಿದ್ರೆ ಮಾಡುವ ಎಂದರೆ ತನ್ನ ಕರ್ತವ್ಯವಾದ ಜಗತ್ಪಾಲನ ಕಾರ್ಯವನ್ನು ಮಾಡಲಾಗದಂತಿರುವ ಸ್ಥಿತಿಯನ್ನು ನೀನೇ ಉಂಟು ಮಾಡಿರುವುದರಿಂದ ಹೀಗೆ ತಿಳಿದು ಬಂದಿದೆ. ಆದುದರಿಂದ ನೀನೇ ಎಲ್ಲಕ್ಕೂ ಕಾರಣಳೆಂಬುದಕ್ಕೆ ಬೇರೆ ಪ್ರಮಾಣವು ಏನೂ ಬೇಕಾಗಿಲ್ಲವು. ಓ ದೇವಿಯೇ, ನೀನು ವೇದವನ್ನು ತಿಳಿದವರಿಗೂ ಕೂಡ ತಿಳಿಯಲು ಅಸಾಧ್ಯಳಾಗಿದ್ದೀಯೆ. ವೇದವನ್ನು ತಿಳಿದವರ ವಿಷಯವೂ ಹಾಗಿರಲಿ, ವೇದವೂ ಕೂಡ ಸಂಪೂರ್ಣವಾಗಿ ನಿನ್ನ ಪಾರಮಾರ್ಥಿಕವಾದ ಪರಸ್ವರೂಪವನ್ನು ತಿಳಿದಿಲ್ಲವೆನ್ನಬೇಕು. ನಿನ್ನ ಅನಂತವಾದ ಸಗುಣ ಸ್ವರೂಪವನ್ನೇ ವಿವರಿಸಿ ಮುಗಿಸುವುದು ಸಾಧ್ಯವಿಲ್ಲದಿರುವಾಗ ಮಾತಿಗೆ ನಿಲುಕದ ನಿನ್ನ ನಿರ್ಗುಣ ಸ್ವರೂಪವನ್ನು ಪರತತ್ವ ರೂಪವನ್ನು ಅಂತಹ ಶ್ರುತಿಯು ತಿಳಿಯಬಹುದೆಂದಾಗಲಿ ತಿಳಿದು ವಿವರಿಸಬಲ್ಲುದೆಂದಾಗಲಿ ಹೇಳುವುದು ಯುಕ್ತಿ ಅನುಭವಗಳಿಗೆ ವಿರುದ್ಧವಾದುದು. ಯಥೋ ವಾಚಾ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಎಂಬ ಶ್ರುತಿಯು ಈ ಅಂಶವನ್ನು ತಿಳಿಸುತ್ತದೆ ಎಂಬ ಭಾವವು. ಇಷ್ಟೇ ಅಲ್ಲದೆ ಇನ್ನೂ ಒಂದು ಕಾರಣವೇನೆಂದರೆ ಆ ಸಮಗ್ರವಾದ ವೇದ ಸಾಹಿತ್ಯವು ನಿನ್ನಿಂದಲೇ ಜನ್ಮವನ್ನು ಪಡೆದು ಉಂಟಾದುದಾಗಿದೆ ಎಂಬ ಯಸ್ಯ ನಿಶ್ವಸಿತಂ ವೇದಾಹ ಎಂದು ಮುಂತಾದ ಶ್ರುತಿ ಸ್ಮೃತಿಗಳು ಈ ಅಂಶವನ್ನು ವಿವರಿಸುತ್ತಿವೆ. ಆದುದರಿಂದ ಓ ತಾಯಿಯೇ, ಕಾಣುವ ಇದೆಲ್ಲವೂ ಎಂದರೆ ವ್ಯಾವಹಾರಿಕವಾಗಿರುವಂತಹವು ಈ ಚರಾಚರ ಪ್ರಪಂಚವೆಲ್ಲವೂ ಆದಿಶಕ್ತಿ ಮತ್ತು ಮಹಾಮಾಯಾ ಸ್ವರೂಪಳಾದ ನಿನ್ನಿಂದಲೇ ಉಂಟಾದುದಾಗಿದೆ ಎಂದು ತಾತ್ಪರ್ಯವು. ಓ ತಾಯಿಯೇ, ಈ ಭೂಲೋಕದಲ್ಲಿ ಬುದ್ಧಿವಂತರಾದವರಲ್ಲೂ ಯಾವನು ತಾನೇ ನಿನ್ನ ಚರಿತ್ರೆ ಎಲ್ಲವನ್ನೂ ಸಮಗ್ರವಾಗಿ ತಿಳಿದಿರುವನು? ನಾನು ಎಂದರೆ ಚತುರ್ಮುಖ ಬ್ರಹ್ಮನು, ವಿಷ್ಣುವು, ಈಶ್ವರನು, ಹಾಗೆಯೇ ಇತರ ದೇವತೆಗಳು ಈ ನಮ್ಮಲ್ಲಿ ಯಾರೂ ನಿನ್ನ ಚರಿತ್ರೆಯನ್ನು ಪೂರ್ಣವಾಗಿ ತಿಳಿದಿರುವುದಿಲ್ಲವು. ಈ ಲೋಕದಲ್ಲೆಲ್ಲ ಇರುವ ನಿನ್ನ ಮಹಿಮೆಯನ್ನು ತತ್ವವನ್ನು ನನ್ನ ಮಾನಸ ಪುತ್ರರಾದ ಋಷಿಶ್ರೇಷ್ಠರು ತಿಳಿಯಲು ಶಕ್ತರಾಗಿಲ್ಲವು. ಆದುದರಿಂದ ನಿನ್ನ ಮಹಿಮೆಯು ವರ್ಣನೆಗೆ ಮೀರಿದುದಾಗಿದೆ. ಓ ದೇವಿಯೇ, ವೇದಗಳನ್ನು ತಿಳಿದವರು ಆಚರಿಸುವ ಯಾಗಗಳಲ್ಲಿ ನಿನ್ನ ಹೆಸರಾದ ಸ್ವಾಹ ಎಂಬ ಪದ ಮಂತ್ರವನ್ನು ಹೇಳದೆ ಹೋದರೆ ದೇವತೆಗಳಿಗಾಗಿ ಹವಿಸ್ಸನ್ನು ಹೋಮ ಮಾಡಿದ್ದರೂ ಆ ದೇವತೆಗಳು ಆ ಪುಣ್ಯಕರವಾದ ಹವಿಸ್ಸಿನ ಭಾಗಗಳನ್ನು ಯಜಮಾನರು ಆ ಯಾಗದ ಪುಣ್ಯವನ್ನು ಪಡೆಯುವುದಿಲ್ಲವು. ಆದುದರಿಂದ ದೇವತೆಗಳಿಗೂ ಜೀವಿಕೆಯನ್ನು ಅನುಗ್ರಹಿಸುವವಳು ನೀನೇ ಆಗಿದ್ದೀಯೆ. ಓ ಮಹಿಮಾಶಾಲಿನಿಯಾದ ದೇವಿಯೇ, ಮೊದಲು ನೀನು ನಮ್ಮನ್ನು ದೇವತೆಗಳ ಶತ್ರುಗಳಾದ ರಾಕ್ಷಸರಿಂದ ಉಂಟಾಗಿದ್ದ ಭಯದಿಂದ ಕಾಪಾಡಿದೆ. ಹಾಗೆಯೇ ಈಗಲೂ ಭಕ್ತರ ಕೋರಿಕೆಗಳನ್ನು ನೆರವೇರಿಸುವ ಓ ದೇವಿಯೇ, ಭಯಂಕರನಾದ ಕೈಟಭನೆಂಬ ರಾಕ್ಷಸನನ್ನು ಮಧು ಎಂಬ ರಾಕ್ಷಸನೊಡನೆ ನೋಡಿ ಹೆದರಿದ್ದೇನೆ ಮತ್ತು ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ. ಓ ತಾಯಿಯೇ, ವಿಷ್ಣುವು ಈಗ ನನ್ನ ದುಃಖವನ್ನು ತಿಳಿಯಲಾರದೇ ಇದ್ದಾನೆಂದು ನಾನು ತಿಳಿಯುತ್ತೇನೆ. ಏಕೆಂದರೆ ನಿನ್ನ ಶಕ್ತಿಗಳಲ್ಲಿ ಒಂದಾದ ಯೋಗ ನಿದ್ರೆಯ ಪ್ರಭಾವದಿಂದ ಅವನು ನಿನಗೆ ಅಧೀನನಾಗಿರುವ ಗಟ್ಟಿಯಾದ ದೇಹವುಳ್ಳವನಾಗಿದ್ದಾನೆ. ಹೆಚ್ಚಾದ ಮಹಿಮೆಯುಳ್ಳ ಓ ದೇವಿಯೇ, ದೇವತೆಗಳಿಗೆ ಮೊದಲನೆಯವನಾದ ವಿಷ್ಣುವನ್ನಾದರೂ ಯೋಗನಿದ್ರೆಯಿಂದ ಬಿಡುಗಡೆಯನ್ನು ಪಡೆಯಿಸು, ಅಥವಾ ರಾಕ್ಷಸರಲ್ಲಿ ಗಟ್ಟಿಗರಾದ ಈ ಮಧು ಕೈಟಭರನ್ನಾದರೂ ಸಂಹರಿಸು. ಯಾವುದು ನಿನ್ನ ಮನಸ್ಸಿಗೆ ಒಪ್ಪಿ ಬರುತ್ತದೆಯೋ ಅದನ್ನು ಮಾಡು. ಓ ದೇವಿಯೇ, ಎಲ್ಲರಿಗಿಂತಲೂ ಮಿಗಿಲಾದ ನಿನ್ನ ಮಹಿಮೆಯನ್ನು ಯಾರು ತಿಳಿಯದೇ ಇರುತ್ತಾರೋ, ಸೂಕ್ಷ್ಮ ವಿಷಯವನ್ನು ಗ್ರಹಿಸಲಾರದ ಮನಸ್ಸುಳ್ಳ ಅಂತಹ ದಡ್ಡರು ನಿನ್ನನ್ನು ಬಿಟ್ಟು ವಿಷ್ಣುವನ್ನು ಈಶ್ವರನನ್ನು ತಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಧ್ಯಾನ ಮಾಡಲು ತೊಡಗುತ್ತಾರೆ. ಓ ತಾಯಿಯೇ, ನಾನು ಈಗ ನಿನ್ನ ಹೆಚ್ಚುಗಾರಿಕೆಯ ವಿಷಯದಲ್ಲಿ ಸ್ಪಷ್ಟವಾದ ಪ್ರಮಾಣವನ್ನು ತಿಳಿದೆನು. ಏನೆಂದರೆ, ಲೋಕವನ್ನೆಲ್ಲ ಕಾಪಾಡುವವನೆಂದು ಸರ್ವವ್ಯಾಪಿಯೆಂದೂ ಪ್ರಸಿದ್ಧನಾಗಿರುವ ಆ ವಿಷ್ಣುವೂ ಕೂಡ ನಿನ್ನ ಶಕ್ತಿ ವಿಶೇಷವಾದ ಯೋಗನಿದ್ರೆಗೆ ಅಧೀನನಾಗಿ ಸಂಪೂರ್ಣವಾಗಿ ಸ್ವಾತಂತ್ರ್ಯವಿಲ್ಲದೆ ಮಲಗಿದ್ದಾನೆ. ಓ ಮಹಿಮಾಶಾಲಿನಿಯಾದಂತಹ ದೇವಿಯೇ, ನಿನ್ನ ಮಾಯಾಶಕ್ತಿಗೆ ಪರವಶನಾಗಿರುವ ತನ್ನ ಗಂಡನಾದ ವಿಷ್ಣುವನ್ನ ಸಮುದ್ರ ರಾಜನ ಮಗಳಾದ ಲಕ್ಷ್ಮಿಯೂ ಕೂಡ ಎಚ್ಚರಗೊಳಿಸಲು ಸಾಮರ್ಥ್ಯವಿಲ್ಲದವಳಾಗಿದ್ದಾಳೆ. ಪ್ರಾಯಶಃ ಆ ಲಕ್ಷ್ಮಿಯೂ ಕೂಡ ನಿನ್ನ ಮಾಯಾಶಕ್ತಿಗೆ ಅಧೀನಳಾಗಿ ಬಲಾತ್ಕಾರವಾಗಿ ಪರವಶಳಾಗಿರುವಂತೆ ಮಲಗಿಸಲ್ಪಟ್ಟಿರಬಹುದೆಂದು ನಾನು ಊಹಿಸುತ್ತೇನೆ. ಓ ದೇವಿಯೇ, ಈ ಲೋಕದಲ್ಲಿ ನೀನೇ ಎಲ್ಲರನ್ನ ತಾಯಿಯಂತೆ ಕಾಪಾಡುವವಳೆಂದೂ ಭಕ್ತರ ಎಲ್ಲ ಬಗೆಯ ಕೋರಿಕೆಗಳನ್ನು ಈಡೇರಿಸುವ ಕಾಮಧೇನುವೆಂದೂ ತಿಳಿದು ಯಾರು ಇತರ ದೇವತೆಗಳ ಸೇವೆಯನ್ನು ಬಿಟ್ಟು ನಿನ್ನನ್ನೇ ಪೂಜೆ, ಸ್ತೋತ್ರ, ನಮಸ್ಕಾರ, ಧ್ಯಾನಗಳಿಂದ ಆರಾಧನೆಯನ್ನು ಮಾಡುತ್ತಾರೋ ಮತ್ತು ನಿನ್ನಲ್ಲಿಯೇ ಏಕಾಗ್ರತೆಯಿಂದ ನೆಲೆಸಿರುವ ಅಂತಃಕರಣವುಳ್ಳವರಾಗಿರುತ್ತಾರೋ ಅಂಥ ನಿನ್ನ ಪಾದಗಳಲ್ಲಿ ಭಕ್ತಿಯನ್ನು ಮಾಡಲು ಆಸಕ್ತಿಯುಳ್ಳವರಾಗಿರುವ ಜನರೇ ಧನ್ಯರೂ ಕೃತಕೃತ್ಯರೂ ಆಗಿರುತ್ತಾರೆ.
ಓ ಷಡ್ಗುಣೈಶ್ವರ್ಯ ಸಂಪನ್ನಳಾಗಿರುವಂತಹ ತಾಯಿಯೇ, ಬುದ್ಧಿ, ತೇಜಸ್ಸು, ಯಶಸ್ಸು, ಒಳ್ಳೆಯ ಮನೋಭಾವ, ಮಾತು ಮತ್ತು ನಡತೆ ಮುಂತಾದ ಹೆಚ್ಚಾದ ಗೌರವಕ್ಕೆ ಪಾತ್ರಳಾಗಿರುವಂತಹ ನಿನ್ನ ಗುಣಗಳು ಯಾವುವು ಪ್ರಸಿದ್ಧವಾಗಿವೆಯೋ ಅವನ್ನು ಧ್ಯಾನಿಸದೇ ಬಿಟ್ಟು ವಿಷ್ಣುವಿನಲ್ಲಿ ಭಕ್ತರಾಗಿರುವ ಗಣಗಳು ಈಗ ರಕ್ಷಕರಿಲ್ಲದೆ ಎಲ್ಲಿಯೂ ಅಲೆಯುತ್ತಿದ್ದಾರೆ. ಏಕೆಂದರೆ ಆ ವಿಷ್ಣುವೇ ನಿನ್ನ ಶಕ್ತಿ ವಿಶೇಷವಾದ ಯೋಗನಿದ್ರಾ ಶಕ್ತಿಯಿಂದ ಸೆರೆ ಸಿಕ್ಕಿದಂತಾಗಿ ಇಲ್ಲಿ ಇದ್ದಾನೆ. ಓ ದೇವಿಯೇ, ಎಲ್ಲ ಬಗೆಯ ಮಹಿಮೆಗಳಿಂದ ಕೂಡಿರುವ ಈ ಪ್ರಪಂಚಗಳಲ್ಲಿ ಕಾಣಬರುವ ಶಕ್ತಿಯೇ ನೀನಾಗಿದ್ದೀಯೆ. ಇದೆಲ್ಲವೂ ನಿನ್ನ ಆಲೋಚನೆ ಮಾತ್ರದಿಂದಲೇ ಉಂಟಾಗಿದೆ. ನಟನು ತಾನೇ ಕಲ್ಪಿಸಿರುವ ನಾನಾ ಬಗೆಯ ಪಾತ್ರಗಳ ವಿಧ ವಿಧವಾದ ವೇಷಭಾಷೆಗಳನ್ನು ಅವಲಂಬಿಸಿ ವಿಚಿತ್ರವಾದ ಅಭಿನಯಗಳನ್ನು ಪ್ರದರ್ಶಿಸುತ್ತಿರುವ ಹಾಗೆ ನೀನು ಆತ್ಮಸ್ವರೂಪದ ಜ್ಞಾನವೆಂಬ ಬಲೆಯಲ್ಲಿ ಈ ಚರಾಚರ ಪ್ರಪಂಚ ಸ್ವರೂಪದಲ್ಲಿ ವ್ಯವಹರಿಸುತ್ತಾ ನಿನ್ನ ಅದ್ಭುತವಾದ ಲೀಲೆಯನ್ನು ಪ್ರಕಟಿಸುತ್ತಿರುವೆ. ಓ ತಾಯಿಯೇ, ಈ ಬ್ರಹ್ಮಕಲ್ಪದ ಪ್ರಾರಂಭದಲ್ಲಿ ಮೊದಲು ನೀನೇ ವಿಷ್ಣುವನ್ನು ಉಂಟು ಮಾಡಿದೆ. ಆ ವಿಷ್ಣುವಿಗೆ ಈ ಜಗತ್ತಿನ ರಕ್ಷಣೆಗೆ ಬೇಕಾದ ಶಕ್ತಿಯನ್ನು ನೀನೇ ಅನುಗ್ರಹ ಮಾಡಿಕೊಟ್ಟೆ. ಈ ರೀತಿಯಲ್ಲಿ ನೀನೇ ಎಲ್ಲವನ್ನೂ ಇದುವರೆಗೂ ಕಾಪಾಡಿದೆ. ಈಗ ಆ ವಿಷ್ಣುವನ್ನು ನೀನೇ ನಿದ್ರೆಗೆ ಪರವಶನನ್ನಾಗಿ ಮಾಡಿರುತ್ತೀಯೆ. ಆದುದರಿಂದ ನಿನ್ನ ಮನಸ್ಸಿಗೆ ಯಾವುದು ಇಷ್ಟವಾಗುತ್ತದೋ ಅದನ್ನು ಹಾಗೆ ಮಾಡಲು ಸಮರ್ಥಳಾಗಿದ್ದೀಯೆ. ಓ ಮಹಾ ತೇಜಸ್ವಿನಿಯಾದಂತಹ ದೇವಿಯೇ, ಇಲ್ಲಿ ನನ್ನನ್ನು ನೀನೇ ಸೃಷ್ಟಿ ಮಾಡಿರುವುದರಿಂದ ನನ್ನನ್ನು ಹಾಳು ಮಾಡಲು ನಿನಗೆ ಅಪೇಕ್ಷೆ ಇಲ್ಲದಿದ್ದರೆ ಈ ನಿನ್ನ ಔದಾಸೀನ್ಯವನ್ನು ಬಿಟ್ಟು ನನ್ನಲ್ಲಿ ದಯೆಯನ್ನು ತೋರು. ಓ ಭವಾನಿ ದೇವಿಯೇ, ಯಮನಂತಿರುವಂತಹ ಈ ಮಧುಕೈಟಭ ರಾಕ್ಷಸರನ್ನು ಏಕೆ ಸೃಜಿಸುವವಳಾದೆ? ಅಥವಾ ನನ್ನನ್ನು ನಗೆಗೀಡು ಮಾಡಲು ಬಯಸುತ್ತಿರುವೆಯಾ? ಓ ಭವಾನಿ, ನಿನ್ನ ಆಶ್ಚರ್ಯಕರವಾದಂತಹ ಈ ಪ್ರಪಂಚದ ಲೀಲೆಯನ್ನು ನಾನು ತಿಳಿದಿದ್ದೇನೆ. ಇದೆಲ್ಲವನ್ನೂ ಸ್ವತಂತ್ರಳಾಗಿ ಸೃಷ್ಟಿ ಮಾಡಿ ವಿನೋದ ಪಡುತ್ತಿರುವೆ. ಕಡೆಗೆ ಇದೆಲ್ಲವನ್ನೂ ಅಡಗಿಸುವೆ. ಹಾಗೆಯೇ ಮಹಾಪ್ರಳಯದ ಸಮಯದಲ್ಲಿ ನನ್ನನ್ನು ಉಪಸಂಹರಿಸುವೆ. ಇಷ್ಟೆಲ್ಲವನ್ನೂ ಮಾಡಬಲ್ಲ ನೀನು ನನ್ನ ಸಂಹಾರಕ್ಕಾಗಿ ಈ ರಾಕ್ಷಸರನ್ನು ಸೃಷ್ಟಿ ಮಾಡಬೇಕಾದ ಅವಶ್ಯಕತೆಯೇ ಇರಲಿಲ್ಲವಲ್ಲವೇ? ಓ ತಾಯಿಯೇ, ನನ್ನನ್ನು ಸಂಹರಿಸಬೇಕೆಂಬ ಇಚ್ಛೆಯು ನಿನಗಿದ್ದರೆ ನೀನೇ ನನ್ನನ್ನು ಈಗಲೇ ಕೊಂದುಬಿಡು. ಜಗತ್ತೆಲ್ಲಕ್ಕೂ ತಾಯಿಯಾದ ದೇವಿಯೇ, ಇಲ್ಲಿ ಸಾವಿನಿಂದ ನನಗೆ ಭಯವಾಗಲಿ ದುಃಖವಾಗಲಿ ಸ್ವಲ್ಪವೂ ಇಲ್ಲವು. ಮೊದಲು ಪ್ರಪಂಚದ ಸೃಷ್ಟಿ ಕಾರ್ಯವನ್ನು ನೆರವೇರಿಸುವವನನ್ನಾಗಿ ನೀನೇ ನನ್ನನ್ನು ಏರ್ಪಡಿಸಿದೆ. ಅಂತಹ ನಾನು ರಾಕ್ಷಸನೊಬ್ಬನಿಂದ ಕೊಲೆಯನ್ನು ಪಡೆದೆನೆಂಬುವ ದೊಡ್ಡ ಕೆಟ್ಟ ಹೆಸರು ನನಗೆ ಬರದಿರಲಿ. ಆದ್ದರಿಂದ ಓ ತಾಯಿಯೇ, ಈ ಕಾರ್ಯಕ್ಕೆ ತಕ್ಕ ಆಶ್ಚರ್ಯಕರವಾದ ರೂಪವನ್ನು ಧರಿಸಲು ಎದ್ದೇಳು. ನನ್ನನ್ನಾಗಲಿ ಈ ರಾಕ್ಷಸರನ್ನಾಗಲಿ ನಿನ್ನ ಇಚ್ಛಾನುಸಾರವಾಗಿ ಸಂಹರಿಸು. ಇದೆಲ್ಲವೂ ನಿನಗೆ ಹುಡುಗರ ಆಟದಂತೆ ಅನಾಯಾಸಕರವಾಗಿದೆ. ಹಾಗಿಲ್ಲದಿದ್ದರೆ ಈ ರಾಕ್ಷಸರನ್ನು ಕೊಲ್ಲಬಲ್ಲ ಈ ವಿಷ್ಣುವನ್ನಾದರೂ ಎಚ್ಚರಗೊಳಿಸು. ಈ ಎಲ್ಲ ಕಾರ್ಯಗಳು ನಿನಗೆ ಸಾಧ್ಯವಾಗಿದೆ. ಸೂತ ಮುನಿಯು ಈಗ ಹೇಳ್ತಾನೆ, ಈ ಪ್ರಕಾರವಾಗಿ ಬ್ರಹ್ಮನಿಂದ ಸ್ತೋತ್ರ ಮಾಡಲ್ಪಟ್ಟ ತಮೋಗುಣ ಪ್ರಧಾನಳಾದ ಆ ದೇವಿಯು ಆಗ ವಿಷ್ಣುವಿನ ದೇಹದಿಂದ ಹೊರಕ್ಕೆ ಹೊರಟು ಮಗ್ಗುಲಲ್ಲಿ ನಿಂತಳು. ಅಸದೃಶವಾದಂತಹ ತೇಜಸ್ಸುಳ್ಳ ಆ ವಿಷ್ಣುವಿನ ಎಲ್ಲ ಅವಯವಗಳನ್ನು ಬಿಟ್ಟು ಆಗ ಆ ಮಧುಕೈಟಭರ ಸಂಹಾರಕ್ಕಾಗಿ ಆ ಯೋಗನಿದ್ರಾ ಶಕ್ತಿಯು ಹೊರಕ್ಕೆ ಬಂದಳು. ಆಗ ದುಷ್ಟರನ್ನು ನಾಶ ಮಾಡುವ ವಿಷ್ಣುವು ಚಟುವಟಿಕೆಯುಳ್ಳ ಅವಯವಗಳುಳ್ಳವನಾದನು. ಅಂತಹ ವಿಷ್ಣುವನ್ನು ನೋಡಿ ಬ್ರಹ್ಮನು ಅತ್ಯಂತ ಸಂತೋಷವನ್ನು ಪಡೆದನು. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 7ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.